ಇಲ್ಲಿ ಬಂದು ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಆ ಮನುಷ್ಯನ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ನಿಮ್ಮದು ಒಂದು ಕೆಲವು ವೀಡಿಯೋಸ್ ನೋಡಿದೆ. ತುಂಬ ಓಪನ್ ಆಗಿ, ತುಂಬ ನೀಟಾಗಿ ಏನಿದೆಯೋ ಅದನ್ನು ಡೈರೆಕ್ಟಾಗಿ ಹೇಳಿದ್ದೀರಾ. ತುಂಬ ಖುಷಿ ಆಯ್ತು ಅದು. ಅದಕ್ಕೋಸ್ಕರ ನಾನು ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕಮೆಂಟನ್ನು ನಾನು ಫೋನು ಕೂಡ ತೊಗೊಂಡಿದ್ದೆ ನಿಮ್ಮ ಹತ್ರ. ಕಮೆಂಟನ್ನು ಹಾಕ್ತೀರಾ ನೀವಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಧನರಾಜ್ ಅವರಾಗಿರ್ಬೋದು. ಅದನ್ನೂ ಕೂಡ ಬಕೆಟ್ ಹಿಡಿತಾರೆ ಅನ್ನುವಂಥ ಮಾತುಗಳು ಬರುತ್ತೆ. ಈವನ್ ನನಗೂ ಕೂಡ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಕೂಡ. ಸೊ ನಾವು ಸುದೀಪ್ ಅವರಂದರೆ ಅವರ ಮೇಲೆ ಗೌರವ ಇರುತ್ತೆ, ಅಥವಾ ಅವ್ರು ಮಾಡಿರುವಂಥ ಸಿನಿಮಾಗಳ ಮೇಲೆ ಪ್ರೀತಿ ಇರುತ್ತೆ, ಅಥವಾ ಅವ್ರು ಮಾಡುವಂಥ ಒಳ್ಳೊಳ್ಳೆ ಕೆಲಸದ ಮೇಲೆ ನಾವು ಫಾಲೋವರ್ಸ್ ಆಗಿರ್ತೀವಿ. ಅಭಿಮಾನದಿಂದ ಕೇಳೋದೇ ತಪ್ಪಾ ಅನ್ನುವಂಥದ್ದು. ಸರ್, ಇವಾಗ ಕಾಮೆಂಟ್ ಹಾಕೋರಿಗೆ ಅಥವಾ ಮಾತಾಡೋರಿಗೆ ಕಡಿಮೆನೇ ಇಲ್ಲ. ಎಲ್ಲ ಗಲ್ಲಿನಲ್ಲಿ ಎಲ್ಲಿ ಹೋದ್ರೂ ಸಿಗ್ತಾರೆ. ದಪ್ಪ ಇದ್ದರೆ ದಪ್ಪ ಇದೆಯಾ ಅಂತಾರೆ, ಬಾಡಿ ಶೇಮ್ ಮಾಡ್ತಾರೆ. ಸಣ್ಣ ಇದ್ದರೆ ಏನು ಈ ಸಣ್ಣಕ್ಕಿದೆಯಾ, ಏನು ತಿನ್ನಲ್ವಾ ಅಂತಾರೆ. ಕಪ್ಪಗಿದೆಯಾ ಅಂತಾರೆ, ಬೆಳ್ಳಗಿದೆಯಾ ಅಂತಾರೆ, ಲೇಝಿ ಅಂತಾರೆ. ಇಲ್ಲ ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರೆ ಬಿಡು, ಪೌಡ್ರ್ ಹಾಕ್ಕೊಂಡು ಮೆಡಿಸಿನ್ ಹಾಕ್ಕೊಂಡು ಮಾಡ್ತಾನೆ ಅಂತಂತಾರೆ. ಯಾರ್ಯಾರಿಗೆ ಅಂತ ಬಾಯಿ ಮುಚ್ಚಿಸ್ತೀರಾ? ಯಾರಿಗಾದರೂ ಒಬ್ರನ್ನ ಸಪೋರ್ಟ್ ಮಾಡ್ತಿದ್ದೀವಿ, ನಾವು ಪ್ರೀತಿಸ್ತಾ ಇರೋವ್ರನ್ನ, ಅವ್ರಿಗೋಸ್ಕರ ನಾವು ನಿಂತಿದ್ದೀವಿ ಅಂದಾಗ ಬಕೆಟ್ ಅಂತಾರೆ. ಏನು ಮಾಡೋದಕ್ಕಾಗೋದಿಲ್ಲ.